ನಮಸ್ತೆ ಕರ್ನಾಟಕ, ವೆಲ್ಕಮ್ ಟು ದ ನ್ಯೂ ವಿಡಿಯೋ. ಇನ್ನೊಂದು ಜನರಲ್ ಡೌಟು ಎಲ್ಲ ಇಂಜಿನಿಯರಿಂಗ್ ಆಸ್ಪಿರೆಂಟ್ಸು, AGBC ಆಸ್ಪಿರೆಂಟ್ಸು, ವೆಟರ್ನರಿ ಆಸ್ಪಿರೆಂಟ್ಸ್ಗೂ ಇದಿರುತ್ತೆ ಈ ಡೌಟು. ನಿಮಗೆ ಫಸ್ಟ್ ರೌಂಡಲ್ಲಿ ಮೆಡಿಕಲ್ ಸೀಟ್ ಸಿಕ್ಕಿರೋದಿಲ್ಲ, ಸೆಕೆಂಡ್ ರೌಂಡಲ್ಲೂ ಸಿಕ್ಕಿಲ್ಲ ಅಂದರೆ ಮಾಪಪ್ ಅವ್ರಿಗೂ ಹೇಗೆ ಹೋಗಬೇಕು ಅಂತ. ಹೇಗೆ ಅನ್ನೋದಕ್ಕೆ ಇದೇನು ಸ್ಪೆಷಲ್ ಪ್ರೊಸೀಜರ್ ಏನೂ ಇಲ್ಲ. ಸೊ ಅವ್ರ ಕ್ವಶನ್ ಒಂದ್ಸರಿ ಓದ್ಬಿಡ್ತೀನಿ. ಅವ್ರ ಕ್ವಶನ್ನು, ಸರ್ ಇಫ್ ಐ ಗೆಟ್ ಎ ಸೀಟ್ ಇನ್ ಫಸ್ಟ್ ರೌಂಡ್ KCET ಕೌನ್ಸಿಲಿಂಗ್, ಸೊ ಫಾರ್ ಎಕ್ಸಾಂಪಲ್ ನಿಮಗೆ ಇಂಜಿನಿಯರಿಂಗ್ ಸಿಕ್ಕಿದೆ ಅಂದ್ಕೊಳ್ಳಿ, ಬಟ್ ಐ ವಾಂಟ್ ಟು ಪಾರ್ಟಿಸಿಪೇಟ್ ಇನ್ ನೀಟ್ ಕೌನ್ಸಿಲಿಂಗ್ ಟಿಲ್ ಮಾಪಪ್. ಏನು ಮಾಡಬೇಕು ನಿಮಗೂ ಗೊತ್ತಿರುತ್ತೆ. ಫಸ್ಟಲ್ಲಿ ನಿಮ್ಗೆ ಅದನ್ನ ಸೀಟ್ನ ಉಳಿಸ್ಕೋಬೇಕು, KCET ಕೌನ್ಸಿಲಿಂಗ್ ಸೀಟ್ನ ಹೋಲ್ಡ್ ಮಾಡ್ಕೋಬೇಕು ಅಂದರೆ ಚಾಯ್ಸ್ 2 ಕೊಡ್ತೀರಾ. ಇಲ್ಲ ಅದನ್ನ ಸ್ಯಾಕ್ರಿಫೈಸ್ ಮಾಡಬೇಕು ಅಂದರೆ ಚಾಯ್ಸ್ 3 ಕೊಟ್ಟಿರ್ತೀರಾ. ಬೇಡ ನನಗೆ ಇಂಜಿನಿಯರಿಂಗ್ ಸೀಟೇ ಬೇಡ ಅಂದರೆ ಚಾಯ್ಸ್ 3 ಕೊಟ್ಟಿರ್ತೀರಾ. ಆಪ್ಷನ್ ಎಂಟ್ರಿಯಲ್ಲಿ ನಿಮಗೂ ಗೊತ್ತು ಮೆಡಿಕಲ್ 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 ಕೊಟ್ಟು ನೆಕ್ಸ್ಟ್ ಇಂಜಿನಿಯರಿಂಗ್ ಕೊಟ್ಟಿರ್ತೀರಾ. ಸೊ ನಿಮ್ಗೆ ಇಂಜಿನಿಯರಿಂಗಲ್ಲಿ ಸೀಟ್ ಅಲಾಟ್ ಆಗಿದೆ, ಯಾಕೆಂದರೆ KE ಅವರಿಗೆ ನಿಮ್ಮ ರ್ಯಾಂಕ್ಗೆ ಮೆಡಿಕಲ್ ಅಲಾಟ್ ಮಾಡಲಿಕ್ಕೆ ಆಗಿರೋದಿಲ್ಲ. ಸೊ ಫಸ್ಟ್ ರೌಂಡಲ್ಲಿ ಸಿಕ್ಕಿಲ್ಲ ಅಂದ್ಕೊಡಿ. ಇಂಜಿನಿಯರಿಂಗ್ ಬೇಕು ಅಂದರೆ ನಿಮಗೆ ಚಾಯ್ಸ್ 2 ಕೊಡಿ, ಇಂಜಿನಿಯರಿಂಗ್ ಬೇಡ ಸೀಟು ಅಂದರೆ ಚಾಯ್ಸ್ 3 ಕೊಡಿ. ಬಟ್ ಯು ವಾಂಟ್ ಟು ಪಾರ್ಟಿಸಿಪೇಟ್ ಇನ್ ನೀಟ್ ಕೌನ್ಸಿಲಿಂಗ್ ಟಿಲ್ ಮಾಪಪ್, ಸೆಕೆಂಡ್ ರೌಂಡ್ ಆಗುತ್ತೆ. ಸೆಕೆಂಡ್ ರೌಂಡಲ್ಲೂ ನಿಮಗೆ ಮೆಡಿಕಲ್ ಸಿಗಲಿಲ್ಲ ಅಂದ್ಕೊಡಿ, ಇಂಜಿನಿಯರಿಂಗ್ ಯಾವುದೋ ಒಂದು ಅಲಾಟ್ ಆಗಿರುತ್ತೆ. ಇಷ್ಟ ಇದೆಯಾ ಸೀಟ್ ಹೋಲ್ಡ್ ಮಾಡಲಿಕ್ಕೆ, ಇಷ್ಟ ಇದೆಯಾ ಚಾಯ್ಸ್ 2 ಕೊಡಿ. ಆ ಸೀಟು ನಿಮ್ಗೆ ಬೇಡವಾ ಚಾಯ್ಸ್ 3 ಕೊಡಿ. ನೆಕ್ಸ್ಟ್ ಸೆಕೆಂಡ್ ರೌಂಡ್ ಆದ ಮೇಲೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಆಗುತ್ತೆ ಇಂಜಿನಿಯರಿಂಗಲ್ಲಾದರೆ. ಮೆಡಿಕಲ್ ಅಲ್ಲಾದರೆ ಮಾಪಪ್ ರೌಂಡ್ ಆಗುತ್ತೆ. ಮಾಪಪ್ ರೌಂಡ್ಗೆ ಫಸ್ಟು ಅನೌನ್ಸ್ ಮಾಡ್ತಾರೆ ಇಷ್ಟೊಂದು ಸೀಟ್ಸ್ ಇದೆ ಅಂತ, ಯಾವ ಕಾಲೇಜಲ್ಲಿ ಎಷ್ಟೆಷ್ಟು ಸೀಟು ಖಾಲಿ ಇದೆ, ಯಾವ ಕ್ಯಾಟಗರಿಯಲ್ಲಿ ಅಂತ. ನಿಮ್ಗೆ ಏನಾದ್ರೂ ಅಲ್ಲಿ ಸಿಗುವ ಸಾಧ್ಯತೆ ಇದೆ ಅಂತ ಅನಿಸಿದ್ರೆ ಕಾಷನ್ ಡೆಪಾಸಿಟ್ ಕೊಟ್ಟುಬಿಟ್ಟು ಮಾಪಪ್ಗೆ ಹೋಗಬೇಕು. ಅದಕ್ಕಿಂತ ಮೊದಲೇ ನೀವು ಮೆಡಿಕಲ್ ಸೆಕೆಂಡ್ ರೌಂಡ್ಗೆ ಹೋಗಬೇಕು ಅಂದರೆ ಕಾಷನ್ ಡೆಪಾಸಿಟ್ 1 ಲಕ್ಷ ಕೊಡಬೇಕು, ಮೆಡಿಕಲ್ ಸೆಕೆಂಡ್ ರೌಂಡಲ್ಲೇ ಪಾರ್ಟಿಸಿಪೇಟ್ ಮಾಡಬೇಕು ಅಂದರೆ. ಐ ರಿಪೀಟ್, ಫಸ್ಟ್ ರೌಂಡ್ ಇಂಜಿನಿಯರಿಂಗಲ್ಲಿ ನಿಮ್ಗೊಂದು ಸೀಟ್ ಸಿಕ್ಕಿದೆ, ಮೆಡಿಕಲ್ ಸಿಕ್ಕಿಲ್ಲ, ಸೊ ಸೆಕೆಂಡ್ ರೌಂಡ್ಗೆ ಹೋಗ್ತೀರಾ. ಮೆಡಿಕಲಲ್ಲಿ ಸೆಕೆಂಡ್ ರೌಂಡಲ್ಲೇ ಹುಡ್ಕೋಬೇಕು ಅಂದರೆ ನೀವು 1 ಲಕ್ಷ ದುಡ್ಡು ಕಟ್ಟಬೇಕಾಗತ್ತೆ. ಕಾಷನ್ ಡೆಪಾಸಿಟ್ ಕೊಟ್ಟು ಸೆಕೆಂಡ್ ರೌಂಡ್ಗೆ ಹೋಗ್ತೀರಾ. ಸೆಕೆಂಡ್ ರೌಂಡಲ್ಲೂ ಸಿಗಲಿಲ್ಲ ಅಂದರೆ ಯು ಆರ್ ಎಲಿಜಿಬಲ್ ಫಾರ್ ಮಾಪಪ್. ಸೊ ಮಾಪಪ್ಗೆ ಏನು ರೂಲ್ಸು ರೆಗ್ಯುಲೇಷನ್ಸ್ ಆಗ ಅನೌನ್ಸ್ ಮಾಡ್ತಾರೆ. ಸೊ ಮಾಪಪ್ಪಲ್ಲಿ ಪಾರ್ಟಿಸಿಪೇಟ್ ಮಾಡಿ, ಒಂದಷ್ಟು ಸೀಟ್ಸ್ ಉಳಿದಿರುತ್ತೆ. ಆ ದಿನದಲ್ಲಿ ಮಧ್ಯಾಹ್ನದೊಳಗಡೆ ಎಲ್ಲ ಖಾಲಿ ಆಗ್ಬಿಡುತ್ತೆ ಸೀಟ್ಸು, ಯಾಕೆಂದರೆ ಅಷ್ಟೊಂದು ಜನ ಕಾಯ್ತಿರ್ತಾರೆ. ಮಾಪಪ್ಪಲ್ಲಿ ಸೀಟ್ಸ್ ಉಳಿಯೋದು ಕಡಿಮೆ, ಆಸ್ಪಿರೆಂಟ್ಸ್ ಜಾಸ್ತಿ ಇರ್ತಾರೆ. ಸೊ ಸಿಕ್ಕರೆ ನಿಮ್ಮ ಲಕ್, ಇಲ್ಲ ಸೆಕೆಂಡ್ ರೌಂಡಲ್ಲಿ ನಿಮ್ಗೆ ಮೆಡಿಕಲ್ ಸಿಗುತ್ತಾ ನಿಮ್ಮ ಲಕ್. ಸೊ ಮಾಪಪ್ ಅವ್ರಿಗೂ ವಾಟ್ ಕೆನ್ ಐ ಡೂ ಸರ್ ಪ್ಲೀಸ್ ಹೇಳಿ ಅಂದರೆ ಚಾಯ್ಸ್ 2 ಕೊಟ್ಕೊಂಡು ಹೋಗಿ, ಇಂಜಿನಿಯರಿಂಗ್ ಸೀಟು ಹೋಲ್ಡಲ್ಲಿರುತ್ತೆ. ಒಂದೊಂದ್ಸರಿ ಮಾಪಪ್ಪು ತುಂಬ ಲೇಟ್ ಆಗುತ್ತೆ, ಇಂಜಿನಿಯರಿಂಗಲ್ಲಿ ನೀವು ಅಡ್ಮಿಷನ್ ಆಗಲೇಬೇಕಾಗತ್ತೆ. ಸೊ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡು ಒಂದ್ಸರಿ ಮುಗೀತು ಅಂದ್ಕೊಳ್ಳಿ, ಮಾಪಪ್ಗಿಂತ ಮೊದಲೇ, ಮೆಡಿಕಲ್ ಮಾಪಪ್ಗಿಂತ ಮೊದಲೇ ಮುಗೀತು ಅಂದ್ಕೊಳ್ಳಿ. ಆಗ ಇಂಜಿನಿಯರಿಂಗಲ್ಲಿ ನೀವು ಹೋಗಿ ಅಡ್ಮಿಟ್ ಆಗ್ತೀರಾ, ಆಗಲೇಬೇಕಾಗುತ್ತೆ. ಯಾಕೆಂದರೆ ನೀವು ಮೆಡಿಕಲ್ ಸಿಗುತ್ತೋ ಇಲ್ಲೋ ಗೊತ್ತಿರಲ್ಲ, ಇಂಜಿನಿಯರಿಂಗು ಬಿಟ್ಕೊಡೋಕ್ಕಾಗೋದಿಲ್ಲ. ಸೆಕೆಂಡ್ ಎಕ್ಸ್ಟೆಂಡೆಡ್ ಆದ ತಕ್ಷಣ ನೀವು ಹೋಗಿ ಅಡ್ಮಿಟ್ ಆಗ್ತೀರಾ, ಮಾಪಪ್ ಲೇಟ್ ಆಯಿತು ಅಂದ್ಕೊಳ್ಳಿ. ಸೊ ಮಾಪಪ್ಗೆ ನೋಟಿಫಿಕೇಶನ್ ಇಶ್ಯೂ ಮಾಡ್ತಾರೆ KE ಅವರು, ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಅವರು ಪಾರ್ಟಿಸಿಪೇಟ್ ಮಾಡಿ, ಆನ್ಲೈನಲ್ಲಿ ಎಂಟ್ರಿ ಮಾಡಿ ಅಂತ. ಆಮೇಲೆ ಕೆಳಗಡೆ ಒಂದು ನೀಟಾಗಿ ನೋಟ್ ಅಂತ ಕೊಡ್ತಾರೆ, ಒರಿಜಿನಲ್ ಸರ್ಟಿಫಿಕೇಟು ನೀವು ಜಾಯ್ನ್ ಆಗಿರೋ ಕಾಲೇಜಿಂದ ತರೋದು ನಿಮ್ಮ ಜವಾಬ್ದಾರಿ ಅಂತ ಹೇಳ್ತಾರೆ. ಸೊ ನೀವು ಇಂಜಿನಿಯರಿಂಗಲ್ಲಿ ಆಗಲಿ, ಫಾರ್ಮಸಿಯಾಗಲಾಗಲಿ, ಎಲ್ಲೋ ಒಂದು ಕಡೆ ಅಡ್ಮಿಟ್ ಆಗಿರ್ತೀರ, ಆ ಕಾಲೇಜಿಂದ ಒರಿಜಿನಲ್ ಸರ್ಟಿಫಿಕೇಟ್ಸ್ ತೊಗೊಂಬರೋದು ನಿಮ್ಮ ಜವಾಬ್ದಾರಿ, KE ರೆಸ್ಪಾನ್ಸಿಬಿಲಿಟಿ ಅಲ್ಲ ಅಂತಾರೆ. ಮಾಪಪ್ಪಲ್ಲಿ ಸಿಕ್ಕರೆ ನೀವು ಒರಿಜಿನಲ್ ಸರ್ಟಿಫಿಕೇಟ್ ಸಮೇತನೇ ಹೋಗಿ ಅಡ್ಮಿಷನ್ ತೊಗೋಬೇಕಾಗತ್ತೆ. ಸೊ ಇದೆಲ್ಲ ನೆನಪಿರಲಿ. ನಿಮಗೂ ಏನಾದರೂ ಜಾಸ್ತಿ ಇನ್ನೂ ಡೌಟ್ಸ್ ಇದ್ದರೆ KE ವೆಬ್ಸೈಟ್ ಹೋಗಿ ಪ್ರೀವಿಯಸ್ ಇಯರ್ ಅಡ್ಮಿಷನ್ ಅಂತಿದೆ, ಅಲ್ಲಿ ಮಾಪಪ್ ಸಂಬಂಧಪಟ್ಟಾಗೆ, ಸ್ಟೇ ವೇಕೆನ್ಸಿ ಸಂಬಂಧಪಟ್ಟಾಗೆ ಎಲ್ಲ ಡಾಕ್ಯುಮೆಂಟ್ಸ್ ಇನ್ನೂ ಹಾಗೆ ಇರುತ್ತೆ. ಡೌನ್ಲೋಡ್ ಮಾಡ್ಕೊಳ್ಳಿ, ನೀಟಾಗಿ ಓದ್ಕೊಳ್ಳಿ, ಸಿಂಪಲ್ ಆಗಿದೆ, ಖಂಡಿತ ಅರ್ಥ ಆಗುತ್ತೆ. ಥ್ಯಾಂಕ್ ಯು ಆ್ಯಂಡ್ ಆಲ್ ದ ಬೆಸ್ಟ್ ಫಾರ್ ಯುವರ್ ಕೌನ್ಸಿಲಿಂಗ್.